Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. It is a blessed day in the presence of God. ದೇವರ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. We are on the series that is overcoming the attacks and the arrows of discouragement. ಸೈತಾನನು ನಮ್ಮ ವಿರುದ್ಧವಾಗಿ ಮಾರುವಂತ ಆ ನಿರಾಶೆಯ ಆ ಒಂದು ಬಾಣಗಳಿಂದ ಹೇಗೆ ನಾವು ಜಯವನ್ನು ಹೊಂದುವುದು ಅನ್ನೋ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. Today we are going to find out the symptoms of the spirit of discouragement. ಇವತ್ತಿನ ದಿವಸ ನಮ್ಮ ಅಥವಾ ಯಾರ ಜೀವಿತದಲ್ಲಿಯೂ ಕೂಡ ಆ ನಿರಾಶೆಯ ಆತ್ಮ ಕಾರ್ಯ ಮಾಡ್ತಿದೆ ಅನ್ನುವ ಒಂದು ರೋಗದ ಆ ಒಂದು ಲಕ್ಷಣಗಳನ್ನು ನಾವು ಹುಡುಕಲಿಕ್ಕೆ ಹೋಗ್ತಾ ಇದ್ದೇವೆ. Church, how does one can know that he or she has been under the attack of the spirit of discouragement? ಒಬ್ಬ ವ್ಯಕ್ತಿಯಲ್ಲಿ ಈ ಒಂದು ನಿರಾಶೆಯ ಆತ್ಮ ಕಾರ್ಯ ಮಾಡ್ತಿದೆ ಅನ್ನೋದನ್ನ ಹೇಗೆ ನಾವು ಅದು ಅವರಲ್ಲಿರುವಂತಹ ಲಕ್ಷಣಗಳಿಂದ ನಾವು ಗುರುತು ಹಿಡಿಯೋದು ಅನ್ನೋದನ್ನ ದಿವಸ ಕಲಿತಿದ್ದೇವೆ. What are the symptoms? ನಾವು ಆ ರೋಗದ ಗುಣಲಕ್ಷಣಗಳನ್ನ ನಾವು ಕಂಡುಹಿಡಿಯಲಿದ್ದೇವೆ. If a man is under discouragement, ಒಂದು ವೇಳೆ ಒಬ್ಬ ಮನುಷ್ಯ ಆತನು you ನಿರಾಶೆಗೊಳಗಾಗಿರುವುದಾದರೆ can find out some symptoms in that man. ಆ ಒಂದು ವ್ಯಕ್ತಿಯಲ್ಲಿ ಕೆಲವು ಗುಣಲಕ್ಷಣಗಳು ಇರ್ತವೆ. Before you are become illness with fever, ನೀವು ಜ್ವರಕ್ಕೆ ಬೀಳುವುದಕ್ಕಿಂತ ಮುಂಚಿತವಾಗಿ there are some certain symptoms that will be seen in your body. ಆ ಜ್ವರದ ರೋಗದ ಕೆಲವು ಗುಣಲಕ್ಷಣಗಳು ನಮ್ಮಲ್ಲಿ ಬರುವುದಕ್ಕೆ ಪ್ರಾರಂಭಿಸುತ್ತವೆ. Similarly, when you are under the attack of the spirit of discouragement, ಅದೇ ರೀತಿಯಲ್ಲಿ ನಿರಾಶೆಯ ಆತ್ಮವು ನಮ್ಮನ್ನ ಆಕ್ರಮಣಗೊಳ್ಳುವಾಗ you can find out some symptoms in your life. ನಿಮ್ಮ ಜೀವಿತದಲ್ಲಿ ಕೆಲವು ಆ ರೋಗದ ಗುಣಲಕ್ಷಣಗಳು ಕಾಣುತ್ತವೆ. Today I want to speak about two such kind of symptoms that can be seen in our life. ಇವತ್ತಿನ ದಿವಸದಲ್ಲಿ ನಮ್ಮ ಜೀವಿತದಲ್ಲಿ ಆ ಕಾಣುವ ಗುಣಲಕ್ಷಣ ಎರಡು ಗುಣಲಕ್ಷಣದ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಮೊದಲನೇದಾಗಿ ನೋಡುವಾಗ Excessive worrying. ಹೆಚ್ಚಾಗಿ ಚಿಂತೆ ಮಾಡುವುದು. See, worrying is contrary to the word of God. ಈ ಚಿಂತೆ ಮಾಡುವುದು ದೇವರ ವಾಕ್ಯದ ವಿರುದ್ಧವಾಗಿದೆ. What does the Bible say? ಸತ್ಯವೇದ ಏನನ್ನ ಹೇಳ್ತಾ ಇದೆ? Cast your worries on God and God will care for you. ನಿಮ್ಮ ಚಿಂತೆಯ ಭಾರವನ್ನ ದೇವರ ಮೇಲೆ ಹಾಕಿರಿ, ಆಗ ದೇವರು ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ ಅನ್ನೋದನ್ನ ದೇವರ ವಾಕ್ಯ See, ಹೇಳುತ್ತದೆ. if you are a worrying person, you are living, your life is contrary to the word of God. ಒಂದು ವೇಳೆ ನೀವು ಚಿಂತೆ ಮಾಡುವ ವ್ಯಕ್ತಿ ಆದರೆ ಇದು ಆ ಒಂದು ಚಿಂತೆ ಮಾಡುವಂತಹ ಒಂದು ಗುಣ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ. What happens when you begin to worry? ನೀವು ಒಂದು ವೇಳೆ ಚಿಂತೆ ಮಾಡುವುದಕ್ಕೆ ಪ್ರಾರಂಭಿಸಿದ ನಿಮ್ಮ ಜೀವಿತದಲ್ಲಿ ಏನು ನಡೆಯುತ್ತದೆ? First thing happens, your confidence is taken away. ಮೊದಲನೇದಾಗಿ ನೋಡುವಾಗ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಕಳೆದುಕೊಳ್ಳುತ್ತೀರಿ. Meaning you are not sure whether the good things will happen or not in your life. ಅದರ ಅರ್ಥ ಏನಂತಂದ್ರೆ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳು ನಡೆಯುತ್ತದೋ ಇಲ್ಲವೋ ಅನ್ನುವಂತಹ ಒಂದು ಭರವಸೆ ನಿಮ್ಮಲ್ಲಿ Now ಇರೋದಿಲ್ಲ. you start worrying in your life. ನೀವು ತಿರುಗಿ ಮತ್ತೆ ಚಿಂತೆಗೊಳಗಾಗುತ್ತಲೇ ಇರುತ್ತೀರಿ. Let us take a look at the word of God, what it says about worrying. ಈ ಒಂದು ಚಿಂತೆಯ ವಿಚಾರವಾಗಿ ಸತ್ಯವೇದ ಏನನ್ನು ಹೇಳ್ತದೆ ನೋಡಿಕೊಳ್ಳೋಣ. Please open your Bibles to Matthew chapter 6 verse number 25. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನ And verses from 31 to 34. ಅದೇ ರೀತಿಯಲ್ಲಿ ಅದೇ ಅಧ್ಯಾಯದ 31ರಿಂದ 34 ವಚನಗಳು. Let us read verse number 25. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನವನ್ನು ಓದಿಕೊಳ್ಳೋಣ. Therefore I say to you, do not worry about your life, what you will eat or what you will drink, nor about your body, what you will put on. Is not life more than food and the body more than clothing? ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? Verse number 31 to 34. 31ರಿಂದ 34 ವಚನಗಳು. Therefore do not worry, saying, what shall we eat, or what shall we drink, or what shall we wear? For after all these things the Gentiles seek, for your heavenly Father knows that you need all these things. But seek first the kingdom of God and His righteousness, and all these things shall be added to you. Therefore do not worry about tomorrow, because tomorrow will worry about itself. Today has enough trouble of its own. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲ
ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. Hallelujah. This is the principle of Bible. ಇದು ಸತ್ಯ ವೇದದ ಒಂದು ತತ್ವವಾಗಿದೆ. Church, when you worry, ಸಭೆ, ನೀವು ಚಿಂತೆ ಮಾಡುವಾಗ worry has the potential to steal away your peace and joy and leave you totally discouraged. ನಿಮ್ಮಲ್ಲಿರುವಂತ ಚಿಂತೆಗೆ ನಿಮ್ಮ ಜೀವಿತದಲ್ಲಿರುವಂತ ಸಂತೋಷ ಸಮಾಧಾನವನ್ನ ಕಿತ್ತು ಹಾಕಿ ಅಲ್ಲಿ ನಿರಾಶೆಯನ್ನ ನಿರುತ್ಸಾಹವನ್ನು ತುಂಬುವುದಕ್ಕೆ ಅದಕ್ಕೆ ಶಕ್ತಿ ಇದೆ. So today we are learning worry is the first symptom that comes in your life when you are under the attack of discouragement. ನೀವು ನಿರಾಶೆ ಆತ್ಮಕ್ಕೆ ಒಳಗಾಗಿದ್ದೀರಿ ಅನ್ನುವುದನ್ನ ಹೇಗೆ ತಿಳಿದು ಬರ್ತದೆ? ಮೊದಲನೆಯ ಒಂದು ರೋಗದ ಆ ಗುಣಲಕ್ಷಣವನ್ನು ನೋಡುವಾಗ ನೀವು ಚಿಂತೆಗೊಳಗಾದರೆ ಅದಕ್ಕೆ ಒಳಗಾಗಿದ್ದೀರಿ ಎಂದು ಅರ್ಥ. Number 2, ಎರಡನೇದಾಗಿ the ನೋಡುವಾಗ second symptom, ಎರಡನೆಯ ಆ ಒಂದು ರೋಗದ ಗುಣಲಕ್ಷಣ complaining about everything. ಎಲ್ಲ ವಿಚಾರವಾಗಿ ಆರೋಪ ಮಾಡುವುದು. See, when people go through discouragement, ಕೆಲವು ಬಾರಿ ಈ ಒಂದು ನಿರುತ್ಸಾಹದಲ್ಲಿ ಹಾದು ಹೋಗುವಾಗ you see such kind of people always complaining about everything. ಅಂತ ಜನರು ಅವರು ಎಲ್ಲಾ ವಿಚಾರವಾಗಿಯೂ ಕೂಡ ಅವರು ಆರೋಪವನ್ನ ಮಾಡುತ್ತಿರುತ್ತಾರೆ. Have you seen some people like this? ನೀವು ಈ ರೀತಿಯ ವ್ಯಕ್ತಿಯನ್ನು ನೋಡಿದ್ದೀರಾ? The AC is on. ಒಂದು ವೇಳೆ ಎಸಿ ಓಪನ್ ಆನ್ ಆಗಿರುವುದಾದ್ರೆ They say it is too cold. ಇದು ಬಹಳ ಚಳಿ ಇದೆ ಎಂದು ಹೇಳುತ್ತಾರೆ. The AC is off. ಒಂದು ವೇಳೆ ಎಸಿ ಆಫ್ They ಆಗಿರುವುದಾದ್ರೆ will say it is very warm. ಇದು ಬಹಳ ಶೆಕೆ ಆಗ್ತಿದೆ ಅನ್ನುತ್ತಾರೆ. The temperature is increased. ಒಂದು ವೇಳೆ ಟೆಂಪರೇಚರ್ ಜಾಸ್ತಿ ಆಗೋದಾದ್ರೆ They say the AC is working properly or not. ಎಸಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆಯಾ ಇಲ್ಲವೋ ಅನ್ನುತ್ತಾರೆ. Are you able to understand what I am trying to convey to you? ನಾನು ನಿಮಗೆ ಏನನ್ನ ಅರ್ಥ ಮಾಡಿಸಿದ್ರೆ ನಿಮಗೆ ಅರ್ಥವಾಗ್ತಾ ಇದೆಯಾ? These are the people that have problem with everything in their life. ಈ ಒಂದು ಜನಗಳಿಗೆ ಎಲ್ಲಾ ವಿಚಾರದಲ್ಲಿಯೂ ಕೂಡ ಸಮಸ್ಯೆ ಇರುತ್ತದೆ. They are going to some tour or picnic. ಒಂದು ವೇಳೆ ಯಾವುದೋ ಒಂದು ಪಿಕ್ನಿಕ್ಗೆ ಟೂರ್ಗೆ They ಹೋಗುದಾದ್ರೆ have problem. They find problem in everything. ಎಲ್ಲಾ ವಿಚಾರದಲ್ಲಿ ಸಮಸ್ಯೆಗಳು ಅವರಿಗೆ ಇರುತ್ತವೆ. They are going to some hotel. ಒಂದು ವೇಳೆ ಹೋಟೆಲ್ಗೆ They ಹೋಗುದಾದ್ರೆ have problem in everything. ಅಲ್ಲಿಯೂ ಕೂಡ ಅವರಿಗೆ ಸಮಸ್ಯೆ ಇರುತ್ತದೆ. Have you seen some people in their families? ಕೆಲವು ಕುಟುಂಬಗಳಲ್ಲಿ ವ್ಯಕ್ತಿಗಳನ್ನು ನೋಡಿದ್ದೀರಾ? Some people are sitting, they have the problem. ಕೂತುಕೊಳ್ಳುವಂತ ಅವರಿಗೆ ಸಮಸ್ಯೆ If ಇದೆ. they are standing, they have the problem. ಒಂದು ವೇಳೆ ನಿಂತುಕೊಳ್ಳುವಾಗ ಅವರಿಗೆ ಸಮಸ್ಯೆ If they ಇದೆ. are sleeping, they have the ಒಂದು ವೇಳೆ problem. ಮಲಗುವಂತ ಸಂದರ್ಭದಲ್ಲಿಯೂ ಕೂಡ ಸಮಸ್ಯೆ ಇದೆ. Everything, everywhere they see only problems. ಎಲ್ಲಾ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯಲ್ಲಿ ಅವರಿಗೆ ಸಮಸ್ಯೆಗಳು ಕಾಣುತ್ತವೆ. So these are the people who complain in their life. ಅವರ ಜೀವಿತದಲ್ಲಿ ಈ ಜನರು ಅವರು ಆರೋಪವನ್ನ So ಮಾಡುತ್ತಿರುತ್ತಾರೆ. there is a man of God. ಸಭೆ ಒಂದು ದೇವರ ಮನುಷ್ಯರಿದ್ದಾರೆ. We both know him very well. ನಮಗಿಬ್ಬರಿಗೂ ಅವರು ಗೊತ್ತಿದೆ. This man is always irritated. ಯಾವಾಗಲೂ ಕೂಡ ತನ್ನ ತಾನೇ ಅವರು ತೊಂದರೆಗೊಳಗಾಗುತ್ತಾರೆ. If we both want to ask this person anything, ಒಂದು ವೇಳೆ ನಾವು ಏನಾದರೂ ಅವರಿಗೆ ಒಂದು ಪ್ರಶ್ನೆ ಕೇಳಿ ಅವರದ್ದು ಪರಿಹಾರವನ್ನು ಪಡೆದುಕೊಳ್ಳೋಣ ಎಂದು ನೋಡುವುದಾದ್ರೆ he will get pissed off. ಅವರು ಬಹಳ ಒಂದು ತೊಂದರೆಗೊಳಗಾಗುತ್ತಾರೆ, ಇರಿಟೇಟ್ This ಆಗುತ್ತಾರೆ. person will always be in angry mood. ಯಾವಾಗಲೂ ಕೂಡ ಸಿಟ್ಟಲ್ಲೇ ಇರುತ್ತಾರೆ. This person, we cannot ask this person anything. ಯಾವ ವಿಚಾರವನ್ನು ಕೂಡ ಅವರ ಹತ್ರ ಕೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. So nowadays you stop talking to this person. ಈ ವ್ಯಕ್ತಿ ಹತ್ರ ನಾವು ಈಗ ಮಾತನಾಡೋದನ್ನೇ ನಿಲ್ಲಿಸಿ ಬಿಟ್ಟಿದ್ದೇವೆ. Simple things we ask for, this man get pissed off. ಏನೋ ಒಂದು ಚಿಕ್ಕ ವಿಚಾರಕ್ಕಾಗಿ ಅವರ ಬಳಿಗೆ ಹೋದಾಗ ಅವರು ಸಿಟ್ಟಾಗಿ ಅವರು ತಮ್ಮ ಮನಸ್ಸನ್ನು ಕೆಡಿಸಿಕೊಳ್ತಾರೆ. Recently I heard about a Bible college lecturer. ಕೆಲವೇ ದಿನಗಳ ಹಿಂದೆ ನಾನು ಒಬ್ಬ ಬೈಬಲ್ ಲೆಕ್ಚರರ್ ಬಗ್ಗೆ ನಾನು ತಿಳಿದುಕೊಂಡೆ. This man has problem with everything and with everyone. ಈ ಒಂದು ವ್ಯಕ್ತಿಗೆ ಎಲ್ಲಾ ವಿಚಾರದಲ್ಲಿ ಎಲ್ಲಾ ವ್ಯಕ್ತಿಗಳಲ್ಲಿ ಸಮಸ್ಯೆ ಇದೆ. Let me just share one incident that happened. ಆ ಒಂದು ಸ್ಥಳದಲ್ಲಿ ನಡೆದಂತ ಒಂದು ಘಟನೆ ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. The students, whenever they see the lecturers, what they do, they usually wish the lecturers, right? ಯಾರು ವಿದ್ಯಾರ್ಥಿಗಳಿರುತ್ತಾರೋ, ಯಾರು ಲೆಕ್ಚರರ್ಸ್ ಮುಂದೆ ಬರುವಾಗ ಅವರನ್ನ ಗುಡ್ ಮಾರ್ನಿಂಗ್ ಅಥವಾ ಗುಡ್ ಈವ್ನಿಂಗ್ ಎಂದು ಅವರು ವಿಶ್ ಮಾಡುತ್ತಾರೆ. The students, they wish this lecturer, this tough lecturer, good morning. ಈ ಒಂದು ಕಠಿಣವಾದ ಲೆಕ್ಚರ್ ನೋಡಿ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡ್ತಾರೆ. This lecturer suddenly he said, what man you are wishing today or finding some favor or not, go man. ಅವರ ಲೆಕ್ಚರರ್ ಈ ರೀತಿ ಅನ್ನುತ್ತಾರೆ, ನನ್ನ ಹತ್ರ ಏನೋ ನಿನಗೆ ಬೇಕು ಅನಿಸುತ್ತೆ, ಅದಕ್ಕೋಸ್ಕರವಾಗಿ ಗುಡ್ ಮಾರ್ನಿಂಗ್ ಎಂದು ಹೇಳ್ತಾ ಇದೆಯಾ, ಅದಕ್ಕೋಸ್ಕರವಾಗಿ ನನ್ನ ವಿಶ್ ಮಾಡ್ತೀಯ ಅನ್ನುತ್ತಾರೆ. And the next day, ಮುಂದಿನ ಇನ್ನೊಂದು ದಿವಸ some other days, ಸ್ವಲ್ಪ ದಿನ ಆದ ನಂತರ the students thought, okay, we will not wish this lecturer. ಈ ಒಂದು ಲೆಕ್ಚರ್ಗೆ ನಾವು ವಿಶ್ ಮಾಡೋದೇ ಬೇಡ ಅನ್ನೋದನ್ನ ಸ್ಟೂಡೆಂಟ್ಸ್ ಅವರು ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. Again, this lecturer was very mad. ಮತ್ತೆ ಒಂದು ಹುಚ್ಚಿನ ರೀತಿಯಲ್ಲಿ ಈ ಲೆಕ್ಚರರ್ ಅಲ್ಲಿಗೆ ಬರುತ್ತಾರೆ. What man, you are not wishing me, or can't you wish your lecturer? ನೀನು ಲೆಕ್ಚರರ್ ಆಗಿ ನನಗೆ ಒಂದು ವಿಶ್ ಮಾಡುತ್ತಿಲ್ಲ, ನಿನಗೇನಾಗಿದೆ ಅನ್ನೋದನ್ನ ಕೇಳುತ್ತಾರೆ. If you wish, what will you lose? ನೀನು ವಿಶ್ ಮಾಡಿದ್ರೆ ಏನನ್ನ ಕಳೆದುಕೊಳ್ತೀಯ? What do you have discipline? ನಿನಗೆ ಶಿಸ್ತಿಲ್ವಾ
ಕಲಿಸಿರುವ ಅಂತ What kind ಹೇಳ್ತಾರೆ. of parents you have? ಎಂತ ಒಂದು ತಂದೆ ತಾಯಿ ನಿನಗಿದ್ದಾರೆ. You know, the students thought ಈ ಒಂದು ವಿದ್ಯಾರ್ಥಿಗಳು ಈ the ರೀತಿ lecturer is coming from that far end. ಒಂದು ವೇಳೆ ಆ ದೂರದಿಂದ ಲೆಕ್ಚರರ್ The ಬರೋದಾದ್ರೆ students would have run like this. ಆ ಒಂದು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಓಡಿ ಹೋಗುತ್ತಿದ್ದರು. Have you kind such kind of people? ಇಂಥ ಜನರು ನಿಮಗೆ ಏನೋ ನಿಮಗೆ ಸಿಕ್ಕಿದ್ದಾರೆ. You know, these are tough people. ಇದು ಬಹಳ ಕಠಿಣವಾದ You know, ವ್ಯಕ್ತಿಗಳಾಗಿರ್ತಾರೆ. these people have too much of worrying in their life. ಇವರು ಅವರ ಜೀವಿತದಲ್ಲಿ ಬಹಳ Always ಚಿಂತೆಗೊಳಗಾಗಿರ್ತಾರೆ. discouraged people. ಬಹಳ ಒಂದು ನಿರಾಶೆಗೊಳಗಾದ They ಜನರಾಗಿರ್ತಾರೆ. discourage others. ಅವರು ಇನ್ನೊಬ್ಬರನ್ನು ಕೂಡ No ನಿರಾಶೆಗೊಳಿಸುತ್ತಾರೆ. satisfaction in their life. ಅವರ ಜೀವಿತದಲ್ಲಿ ತೃಪ್ತಿ ಇಲ್ಲದವರಾಗಿದ್ದಾರೆ. Faithless people. ಅವರು ನಂಬಿಕೆ ಇಲ್ಲದ No ಜನರಾಗಿದ್ದಾರೆ. confidence. ಅವರಲ್ಲಿ ಆತ್ಮವಿಶ್ವಾಸ ಇಲ್ಲ. Problem with everything and everyone. ಎಲ್ಲಾ ವಿಚಾರದಲ್ಲಿ ಎಲ್ಲಾ ಜನರಲ್ಲಿ ಅವರು ಸಮಸ್ಯೆಯನ್ನು ಕಾಣುತ್ತಾರೆ. God's people, this is not the life that we should live. ದೇವಜನರೇ, ನಾವು ಜೀವಿಸಬೇಕಾದ ಜೀವನ ಇದಲ್ಲ. You know, when such man was there in the Bible, his name is King Zedekiah. ಇಂಥ ಒಂದು ವ್ಯಕ್ತಿಯೇ ಚಿದ್ಕೀಯನು ಎಂಬ ಒಂದು ರಾಜನು. Have you read about this man in the Bible? ಈ ಚಿದ್ಕೀಯನು ಎಂಬ ರಾಜನ ವಿಚಾರವಾಗಿ ನೀವು ಓದಿದ್ದೀರಾ? You should find about and read about this person. ಈ ಒಂದು ವ್ಯಕ್ತಿಯ ಬಗ್ಗೆ ನೀವು ಓದಬೇಕಾಗಿದೆ. Very recently I was reading about this man. ಈ ಕೆಲವೇ ದಿನಗಳ ಹಿಂದೆ ನಾನು ಇವರ ವಿಚಾರವಾಗಿ ಓದುತ್ತಿದ್ದೆ. Jeremiah brings out that very character of this man. ಯೆರೆಮೀಯನು ಆತನ ಒಂದು ವ್ಯಕ್ತಿತ್ವ ಏನಿದೆ ಅನ್ನೋದನ್ನ ಆತನು ಬರೆಯುತ್ತಾನೆ. My man. ಹುಚ್ಚು ಮನುಷ್ಯನಾಗಿದ್ದಾನೆ. Let us read what the Bible says. ಯೆರೆಮೀಯ ಸತ್ಯವೇದ ಏನನ್ನ ಹೇಳ್ತದೆ ಅನ್ನೋದನ್ನ ಓದಿಕೊಳ್ಳೋಣ. Jeremiah chapter 38 verse number 15. ಯೆರೆಮೀಯ 38ನೇ ಅಧ್ಯಾಯ 15ನೇ ವಚನ. Jeremiah chapter 38 verse number 15. ಯೆರೆಮೀಯ 38ನೇ ಅಧ್ಯಾಯ 15ನೇ ವಚನ. Let's read what it says. ಯೆರೆಮೀಯ ಏನನ್ನ ಹೇಳ್ತಿದೆ ನೋಡಿಕೊಳ್ಳೋಣ. Jeremiah said to Zedekiah, ಯೆರೆಮೀಯನು ಚಿದ್ಕೀಯನಿಗೆ, if I give you an answer, you will kill me. If I did give you counsel, you would not listen to me. ನಾನು ನಿನಗೆ ತಿಳಿಸಿದರೆ ನನ್ನನ್ನು ಸಾಯಿಸುವೆ ಅಲ್ಲವೇ? ಆಲೋಚನೆ ಹೇಳಿದರೂ ನೀನು ಕೇಳುವುದಿಲ್ಲ ಎಂದು ಉತ್ತರ He is a ಕೊಟ್ಟನು. man has problem with everything. ಈ ಮನುಷ್ಯನಿಗೆ ಎಲ್ಲಾ ವಿಚಾರದಲ್ಲಿ ಸಮಸ್ಯೆ ಇದೆ. Jeremiah is prophesying of the future. ಆಮೇಲೆ ಯೆರೆಮೀಯನು ಭವಿಷ್ಯತ್ತಿನ ವಿಚಾರವಾಗಿ ಆತನ ಜೀವಿತದಲ್ಲಿ ಏನ್ ನಡೆಯುತ್ತದೆ ಅನ್ನೋದನ್ನ ಆತನಿಗೆ ತಿಳಿಸಿದರೆ, Zedekiah tries to kill Jeremiah. ಚಿದ್ಕೀಯನು ಆತನನ್ನ ಸಾಯಿಸಲು ನೋಡುತ್ತಾನೆ. If Jeremiah is giving a counsel, ಒಂದು ವೇಳೆ ಸಮಾಲೋಚನೆಯನ್ನು ಕೊಡುವುದಾದರೆ you know, this man Zedekiah will not even take the counsel. ಆ ಒಂದು ಸಮಾಲೋಚನೆಯನ್ನು ತೆಗೆದುಕೊಳ್ಳುವುದೇ ಇಲ್ಲ ಎಂದು ನಾವು ನೋಡ್ತಾ Are ಇದ್ದೇವೆ. you of such kind? ಅಂತ ಒಂದು ವ್ಯಕ್ತಿಗಳು ನಾವಾಗಿದ್ದೇವೆ. Then you are under the attack of the spirit of discouragement. ಒಂದು ವೇಳೆ ಆ ರೀತಿಯ ವ್ಯಕ್ತಿಗಳು ನಾವಾಗಿದ್ದು ನಾವು ಆ ಒಂದು ಆ ನಿರಾಸೆ ಆತ್ಮದಿಂದ ಆ ನಿರುತ್ಸಾಹದ ಆತ್ಮದಿಂದ ನಾವು So have you ಆವರಿಸಲ್ಪಟ್ಟಿದ್ದೇವೆ. seen the people who have mood swing? ನೀವು ಜನರನ್ನ ಕೆಲವರು ನೋಡಿದ್ದೀರಾ, ಯಾವಾಗ ಬೇಕಾದ್ರೂ ಅವರ ಮನಸ್ಸು ಬದಲಾವಣೆ ಆಗ್ತದೆ. 5 minutes they will laugh for jokes. 5 ನಿಮಿಷಗಳ ಕಾಲ ಅವರು ಹಾಸ್ಯಕ್ಕೋಸ್ಕರ ನೆಗಾಡ್ತಾರೆ. After 5 minutes, 5 ನಿಮಿಷ ಆದ ಕೂಡಲೇ they get offended. ಅವರು ಸಿಟ್ಟಾಗ್ಬಿಡುತ್ತಾರೆ. Why man you joking like this on me? ಈ ರೀತಿಯಲ್ಲಿ ನನಗೆ ಹಾಸ್ಯ ಮಾಡ್ತಿಲ್ಲ ಅನ್ನೋದನ್ನ ಹೇಳ್ತಾರೆ. This man can come and find jokes on other people. ಇನ್ನೊಬ್ಬರ ಮೇಲೆ ಈ ವ್ಯಕ್ತಿ ಹಾಸ್ಯವನ್ನು ಆಡಬಹುದು. But somebody is joking on this person, he gets offended. ಆದರೆ ಅವರ ಮೇಲೆ ಹಾಸ್ಯ ಮಾಡುವಾಗ ಈತನು ಸಿಟ್ಟಾಗುತ್ತಾನೆ. Some people take jokes too seriously. ಕೆಲವರು ಹಾಸ್ಯವನ್ನ ಬಹಳ ಗಂಭೀರವಾಗಿ They ತೆಗೆದುತ್ತಾರೆ. take everything seriously. ಎಲ್ಲವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. Narrow-minded. ಇದೊಂದು Narrow-minded people. ನ್ಯಾರೋ ಮೈಂಡೆಡ್ ಪೀಪಲ್ ಎಂದು ನಾವು ನೋಡ್ತಾ You should have the broad mind as a child of God. ನಮಗೆ ನಿರ್ಮಲವಾದ ಮನಸ್ಸಿನ ಅಗತ್ಯವಿದೆ. Everything comes in our life. We should be ready to take everything. ನಮ್ಮ ಜೀವನದಲ್ಲಿ ಏನು ಬರ್ತದೋ ಅದೆಲ್ಲವನ್ನ ನಾವು ತೆಗೆದುಕೊಳ್ಳುವುದಕ್ಕೆ ನಾವು As a ಸಿದ್ಧರಾಗಬೇಕು. child of God, we should have a broad mind and be a jovial person. ನಾವು ದೇವರ ಮಕ್ಕಳಾಗಿ ನಮಗೆ ಒಂದು ನಿರ್ಮಲವಾದ ಮನಸ್ಸಿರಬೇಕು ಮತ್ತು ಅದೇ ರೀತಿ ಎಲ್ಲವನ್ನ ನಾವು ಬಹಳ ಚೆನ್ನಾಗಿ Since ತೆಗೆದುಕೊಳ್ಳಬೇಕು. if you don't like jokes, ಒಂದು ವೇಳೆ ಹಾಸ್ಯವು ನಿಮಗೆ ಇಷ್ಟ ಇಲ್ಲದೆ you ಇರುವುದಾದ್ರೆ also don't do jokes. ನೀವು ಹಾಸ್ಯ ಮಾಡುವುದನ್ನು ನಿಲ್ಲಿಸಿ ಬಿಡ್ರಿ. Don't be with such kind of people. ಅಂತ ಜನರ ಜೊತೆ ನೀವು ಇರಬೇಡ್ರಿ. No, you can live separated life. ನೀವು ಬೇರ್ಪಡಿಸಲ್ಪಟ್ಟಂತ ಜೀವಿತವನ್ನ But ಜೀವಿಸಬಹುದು. the Bible says you should not live separately. ಆ ಸತ್ಯವೇದ ಹೇಳ್ತದೆ ಬೇರ್ಪಡಿಸಲ್ಪಟ್ಟಂತ ಜೀವಿತ ಮಾಡಬಾರದು You ಅಂತ cannot ಹೇಳ್ತದೆ. live alone in a separated room. ನೀವು ಸಪರೇಟ್ ಆಗಿ ಒಂದು ಕೋಣೆಯಲ್ಲಿ ನೀವು ಒಬ್ಬರೇ ಇರಲು ಸಾಧ್ಯವಿಲ್ಲ. You become mentally sick. ನೀವು ಆ ಮಾನಸಿಕವಾಗಿ So be ಅಸ್ವಸ್ಥರಾಗುತ್ತೀರಿ. with everyone. ನೀವು ಎಲ್ಲರ ಜೊತೆ ಸೇರಿಕೊಳ್ಳ್ರಿ. Everything people talk, you should take in a jovial way. ಎಲ್ಲರೂ ಮಾತನಾಡುವಾಗ ಅದನ್ನು ಹಾಸ್ಯವಾಗಿ ತೆಗೆದುಕೊಳ್ಳಬೇಕು. But even when you are joking, ನೀವು ಹಾಸ್ಯವನ್ನು ಮಾಡುವಾಗ there is a limit for everything. ಅದಕ್ಕೂ ಕೂಡ ಒಂದು ಮಿತಿ ಇದೆ. Cross the boundaries. ಯಾವುದೇ ಕಾರಣಕ್ಕೂ ಅದಕ್ಕೆ ಮಿತಿಯನ್ನು ಮೀರಿ ಹೋಗಬಾರದು. People will be very sensitive. ಕೆಲವು ವ್ಯಕ್ತಿಗಳು ಬಹಳ ಸೂಕ್ಷ್ಮವಾಗಿರ್ತಾರೆ. Understand their nature and then proceed. ಅವರ ಒಂದು ಸ್ವಭಾವವನ್ನು ಅರಿತುಕೊಂಡು ನಾವು ಹಾಸ್ಯವನ್ನ ಅಥವಾ ಮಾತುಗಳನ್ನು That ಆಡಬೇಕು. is correct. ಅದು ಸರಿಯಾದ ಮಾತಾಗಿದೆ. Hallelujah. So when you are under attack of the spirit of discouragement, ಯಾವಾಗ ನಿರಾಶೆಯ ಒಂದು ವಿಚಾರದಲ್ಲಿ ನಾವು ಒಳಗಾಗುತ್ತೇವೋ you will complain to God about
everything, why the things are not working in your life? ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ನಡೆದಿರೋ ಅದರ ವಿಚಾರವೆಲ್ಲರೂ ಕೂಡ ದೇವರ ವಿರುದ್ಧವಾಗಿ ಆರೋಪ ಮಾಡ್ತೇವೆ. Just the best antidote for complaining is ಈ ಆರೋಪ ಮಾಡುವುದಕ್ಕೆ ಇರುವಂತ ಒಳ್ಳೆಯ ಮದ್ದು ಯಾವುದೆಂದು ನೋಡುವಾಗ thanksgiving. ನಾವು ದೇವರಿಗೆ ಸ್ತೋತ್ರ ಮಾಡುವುದು, ದೇವರ ಉಪಕಾರ ಸ್ತುತಿಯನ್ನ ಮಾಡೋದು. Instead of complaining, begin to give thanks to God. ನಾವು ಆರೋಪ ಮಾಡುವುದಕ್ಕಿಂತ ಹೆಚ್ಚಿನದಾಗಿ ದೇವರು ಮಾಡಿದ ಕಾರ್ಯಗಳನ್ನು ನೆನೆಸಿ ಸ್ತೋತ್ರ ಮಾಡಬೇಕು, ಸ್ತುತಿ ಮಾಡಬೇಕು. When you find complaining about the church, ನಾವು ಸಭೆಯ ವಿರುದ್ಧವಾಗಿ ಮಾತನಾಡುವಂತಹ ಒಂದು ಮಾತುಗಳನ್ನು ಕೇಳಿದಾಗ need to remember what pastors and how pastors family prayed for your children. ನೀವು ಈ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ನನ್ನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಸೇವಕರು ಎಷ್ಟು ಪ್ರಾರ್ಥನೆ ಮಾಡಿದ್ದಾರೆ ಅನ್ನೋದನ್ನ ನೆನಪಿಸಿಕೊಳ್ಳಬೇಕು. Hallelujah. Hallelujah. Don't be under the attack of discouragement. ಯಾವುದೇ ಕಾರಣಕ್ಕೂ ಈ ಒಂದು ನಿರಾಶೆ ಮತ್ತು ನಿರುತ್ಸಾಹದ ಒಂದು ಆತ್ಮದ ಕೆಳಗಡೆ ಸಿಕ್ಕಿ ಹಾಕಿಕೊಳ್ಳಬೇಡ್ರಿ. Read what the Bible says in Philippians chapter 2 verse number 14 and 15. ಫಿಲಿಪ್ಪಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ವಚನ ಏನನ್ನ Do all ಹೇಳ್ತಾರೆ? things without complaining and disputing, that you may become blameless and harmless children of God, without fault in the midst of a crooked and perverse generation, among whom you shine as lights in the world. ಗುಣಗುಟ್ಟದೆಯೋ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕವಾದ ಮಕ್ಕಳಾಗಿರುವಿರಿ. Hallelujah. Hallelujah. Such if our mouths are filled with thanksgiving, ಒಂದು ವೇಳೆ ನಮ್ಮ ಬಾಯಿಗಳು ಸ್ತುತಿ ಸ್ತೋತ್ರಗಳನ್ನ ಕೃತಜ್ಞತಾ ಸ್ತುತಿಯನ್ನ ಮಾಡುವಂತ ಬಾಯಿಗಳಾಗಿರುವುದಾದರೆ we cannot use it for complaining. ನಾವು ಯಾವುದೇ ಕಾರಣಕ್ಕೂ ಅದನ್ನು ಆರೋಪ ಮಾಡುವುದಕ್ಕೆ ಉಪಯೋಗಿಸೋದಿಲ್ಲ. Hallelujah. Don't be under the attack of discouragement. ಯಾವುದೇ ಕಾರಣಕ್ಕೂ ನಿರಾಶೆ ನಿರುತ್ಸಾಹದ ಒಂದು ಆಕ್ರಮಣಕ್ಕೆ Today ಒಳಗಾಗಬೇಡಿ. we learn two things. ಇವತ್ತಿನ ದಿವಸ 2 ವಿಚಾರ ನಾವು ಕಲಿತಿದ್ದೇವೆ. The symptoms. ನಾವು ಆ ಒಂದು ನಿರಾಶೆಗೆ ಇರುವಂತಹ ರೋಗದ ಗುಣಲಕ್ಷಣಗಳನ್ನು ಕಲಿತಿದ್ದೇವೆ. Number one, it is excessive worrying. ಮೊದಲನೇದಾಗಿ ನೋಡುವಾಗ ಹೆಚ್ಚಾಗಿ ಚಿಂತೆ ಮಾಡುವುದು. Number two, it is complaining about everything. ಎರಡನೇದಾಗಿ ನಾವು ಎಲ್ಲ ವಿಚಾರವಾಗಿ ದೋಷಾರೋಪಣೆಯನ್ನ ಮಾಡುವುದು. The Bible ಆದರೆ says ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, you should not worry. ನೀವು ಚಿಂತೆ ಮಾಡಬಾರದು ಎಂದು ಹೇಳುತ್ತದೆ. Put all your worries on God. ಎಲ್ಲ ಚಿಂತೆಯನ್ನು ನೀವು ದೇವರ ಮೇಲೆ ಹಾಕಿರಿ. God will take care of all the things. ದೇವರು ಎಲ್ಲ ವಿಚಾರವನ್ನು ನೋಡಿಕೊಳ್ಳುವ ಆತನಾಗಿದ್ದಾನೆ. Hallelujah. Hallelujah. This series I'm going to complete this topic, that is overcoming the arrows of discouragement. ಇವತ್ತಿನ ದಿವಸದ ಈ ಸಂದೇಶದೊಂದಿಗೆ ಈ ಒಂದು ಸೀರೀಸ್ ಅನ್ನ ನಾನು ಕೊನೆಗೊಳಿಸಿದ್ದೇನೆ. ಆ ಸೀರೀಸ್ ಯಾವುದೆಂದು ನೋಡುವಾಗ ನಿರಾಶೆಯಿಂದ ನಾವು ಜಯ ಹೊಂದುವುದು ಹೇಗೆ. Hallelujah. Hallelujah. God bless everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. Especially according to Philippians chapter 2 verse number 14 and 15. ಫಿಲಿಪ್ಪಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.